Consortium Chairman, President Shrikant Chanel, to please escort Honorable Minister for Law and Parliamentary Affairs, Shri H.K. Patil sir, onto the dais, please. May I also request Ajit Magdum and to escort Pitambara Swami, the Chairman of... are not intended to criticize or demoralize any. ಶುಭ ಮುಂಜಾನೆ ಎಲ್ಲರಿಗೂ. ಮುಂದೆ ಸಿವಿಲ್ ಬಿಲ್ಡಿಂಗ್ಗಳು ಕಟ್ಟೋದು ಮುಂಚೆನೇ ಬೀಳೋಕೆ ಶುರುವಾಗ್ತವೆ. ಕಾನೂನು ಮತ್ತು ಪಾರ್ಲಿಮೆಂಟರಿ ಅಫೇರ್ಸ್ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅದೇ ರೀತಿ ಅವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೆಸಿಡೆಂಟ್ ಆಗಿದ್ರು. ಈಗ ಕರ್ನಾಟಕ ಡಿಪಾರ್ಟ್ಮೆಂಟ್ ಪ್ರೆಸಿಡೆಂಟ್ ಆಗಿದ್ದಾರೆ. ತಮ್ಮ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಮತ್ತು ನಮ್ಮ ಸ್ವಾಗತ ಕೋರುತ್ತೇನೆ. ಅದೇ ತರ ಸ್ವಾಗತವನ್ನು ಕೋರ್ತೇನೆ. ಮುಂದೆ ಬರುವಂತ ಟೈಮ್ ಅನ್ನು ಈಗ ಸೇವ್ ಮಾಡೋದಕ್ಕೋಸ್ಕರ ಐ ಆಮ್ ಜಸ್ಟ್ ಸ್ಟಾರ್ಟಿಂಗ್ ಮೈ ಪ್ರೆಸೆಂಟೇಷನ್. 2024 it is 2020. So this is the fourth interactive session. So 3 have already been completed: Gulbarga, then Belagavi and Mysuru, and this is the fourth government to enact this particular law. Beginning with my revealing situation are the facts of the civil engineering professional practice, which are not intended to criticize or demoralize that anybody. We'll start the program with formal welcome. ಪ್ರೆಸಿಡೆಂಟ್ ಆಗಿದ್ರು. ಈಗ ಕರ್ನಾಟಕ ಡಿಪಾರ್ಟ್ಮೆಂಟ್ ಪ್ರೆಸಿಡೆಂಟ್ ಆಗಿದ್ರು. ಈಗ ಕರ್ನಾಟಕ ಡಿಪಾರ್ಟ್ಮೆಂಟ್ ಪ್ರೆಸಿಡೆಂಟ್ ಆಗಿದ್ರು. ಈಗ ಕರ್ನಾಟಕ ಡಿಪಾರ್ಟ್ಮೆಂಟ್ ಪ್ರೆಸಿಡೆಂಟ್ ಆಗಿದ್ರು. ತಮ್ಮ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಮತ್ತು ನಮ್ಮ ಸ್ವಾಗತ ಕೋರುತ್ತೇನೆ. ಅದೇ ತರ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಶ್ರೀ ಎಚ್.ಆರ್. ಗಿರೀಶ್ ಅವರು ಬಂದಿದೆ. ಇದೊಂದು ಆದಷ್ಟು ಬೇಗನೆ ಕಾಯ್ದೆಯಾಗಿ ಮುಂದೆ ಬರಲು ಮತ್ತು ನಾಗೇಶ್ವರ ಸ್ವಾಮಿ ತಿಳಿಸಿ. ಕರಡು ಬಿಲ್ಲನ್ನ ಚರ್ಚಿಸುವುದರ ಸಲುವಾಗಿ ಸೇರಿದಂಥ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬರಬೇಕಾಗಿದ್ದವರು ಸತ್ಯನಾರಾಯಣ ಅವರು. ಅವರೆಲ್ಲರನ್ನ ನಾನು ಗುರುತಿಸ್ತಾ ಇದ್ದೇನೆ. ಜೊತೆಗೆ ದೇಶ ಕಟ್ಟುವ ಕೆಲಸದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಅಭ್ಯಂತರ ಸಹೋದರ ಸಹೋದರಿಯರಿದ್ದೀರಿ. ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ಣವಾಗಿರ್ತಕ್ಕಂಥ ಶುಭಾಶಯಗಳು. ಕೊಟ್ಟಿರ್ತಕ್ಕಂಥ ಬಿಲ್ ಅಲ್ಲದೆ ರಾಷ್ಟ್ರದಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ಏನಿವೆ ನೋಡಿಕೊಂಡು ನಮ್ಮದೇ ಆಗಿರ್ತಕ್ಕಂಥ ಕರಡನ್ನು ಸಿದ್ಧ ಮಾಡಿರಿ. ಮೀನ್ ವೈಲ್ ಅವರು ಇಂಟ್ರಾಕ್ಟಿವ್ ಸೆಷನ್ಸ್ಗಳನ್ನು ಮುಗಿಸ್ಕೊಂಡು ತಮ್ಮ ಏನು ಶಿಫಾರಸುಗಳಿರ್ತಾವೆ, ತಮ್ಮ ಅಂತಿಮ ಅನಿಸಿಕೆಗಳಿರ್ತಾವೆ, ಅವನು ತಗೊಂಡು ಬರಲಿ. ನೀವು ಒಂದು ವೇಳೆ, ಯಾಕಂದರೆ ರಾಷ್ಟ್ರ ಕಟ್ಟೋದ್ರೊಳಗೆ ವಿಸಿಬಲ್ ಆಗಿ ಯಾರ ಪಾತ್ರ ಕಾಣ್ತಿದ್ರೆ ಅದು ಅಭ್ಯಂತರ. ನೋಡ್ರಿ, ಬೇರೆ ಬೇರೆ ವೃತ್ತಿಯಲ್ಲಿರ್ತಕ್ಕಂಥದ್ದು ಭಾಳ ದೊಡ್ಡ ದೊಡ್ಡ ಸೇವೆಗಳದಾವ. ಬಟ್ ದೇ ವಿಲ್ ನಾಟ್ ಬಿ ರಿಮೆಂಬರ್ಡ್ ಫಾರ್ ಎವರ್. ಕರ್ನಾಟಕ ರಾಜ್ಯದ ಎಲ್ಲ ಸಿವಿಲ್ ಇಂಜಿನಿಯರ್ಸು ಮತ್ತು ಸಿವಿಲ್ ಇಂಜಿನಿಯರಿಂಗ್ ಕನೆಕ್ಟೆಡ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂಜಿನಿಯರ್ಸು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾನೂನು ಮಂತ್ರಿಗಳ ಸಲಹೆಯಂತೆ ನಾವು ಈಗಾಗಲೇ ಕಲಬುರಗಿ, ಬೆಳಗಾವಿ ಮತ್ತು ಮೈಸೂರಲ್ಲಿ ಈ ಕಾರ್ಯಕ್ರಮಗಳನ್ನ ಮುಗಿಸಿದ್ದೀವಿ. ಈಗ ಕೊನೆಯ ಹಂತವಾಗಿ ಬೆಂಗಳೂರಲ್ಲಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಈ ಸಿವಿಲ್ ಇಂಜಿನಿಯರ್ಸು ಇದು ಒಂಥರ ಕ್ಲಿಷ್ಟಕರವಾದ ಪ್ರೊಫೆಷನ್, ಎಲ್ರಿಗೂ ಗೊತ್ತಿರೋ ಹಾಗೆ.
ಯಾವುದೋ ಬಿಲ್ಡಿಂಗ್ ಕಟ್ಟಬೇಕಾಗಲಿ, ರಸ್ತೆ ಮಾಡಬೇಕಾಗಲಿ, ಏನೇ ಒಂದು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಆಗಬೇಕಾದ್ರೆ ಅದು ಕ್ವಾಲಿಟಿ ಆಗಿರಬೇಕು, ಅದು 100 ವರ್ಷ ಬಾಳಬೇಕು ಅನ್ನೋದು ಎಲ್ಲರ ಉದ್ದೇಶ. ಆದರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನೋಡ್ತಾ ಇದ್ದರೆ ಕ್ವಾಲಿಟಿ ಪ್ರಾಬ್ಲಮ್ಸ್ ಬರುತ್ತೆ, ಅಥವಾ ಮಳೆಗಾಲದಲ್ಲಿ ಬಿಲ್ಡಿಂಗ್ಗಳು ಬೀಳೋ ಪ್ರಮೇಯ ಬರುತ್ತೆ, ರೋಡ್ಗಳಲ್ಲಿ ಪಿಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಟ್ರಾಫಿಕ್ ಜಾಮ್ಸ್ ಆಗ್ತಾ ಇರುತ್ತೆ, ಫ್ಲೈಓವರ್ಸ್ ಕನ್ಸ್ಟ್ರಕ್ಷನಲ್ಲಿ ಅದರದ್ದೇ ಆದ ತೊಡಕುಗಳಿರುತ್ತೆ. ಇವೆಲ್ಲನ ನೋಡಿ ಸಿವಿಲ್ ಇಂಜಿನಿಯರ್ಸ್ನ ಕೈ ಬಲ ಮಾಡಬೇಕು. ಈ ಬಲ ಮಾಡಬೇಕಾದ್ರೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಒಂದು ಬಿಲ್ ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿ ಎಲ್ಲ ಇಂಜಿನಿಯರ್ಗಳನ್ನ ಅಭಿಪ್ರಾಯನ ಸಂಗ್ರಹ ಮಾಡ್ತಾಯಿದ್ದೀವಿ. ಅಭಿಪ್ರಾಯಗಳು ಸಂಗ್ರಹ ಮಾಡಿ ಏನೇನು ತೊಡಕುಗಳಿದೆ ಡಿಸಿಷನ್ ಮೇಕಿಂಗಲ್ಲಿ, ಇಂಜಿನಿಯರಿಂಗ್ ಡಿಸಿಷನ್ಸ್ ಮೇಕಿಂಗಲ್ಲಿ ಯಾವ ಥರ ಇಂಜಿನಿಯರ್ಸು ಅವರ ಒಂದು ತೀರ್ಮಾನನ ಕೊಡಬೇಕು, ಅವ್ರ ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಯಾವ ಥರ ಅನಾಲಿಸಿಸ್ ಮಾಡಬೇಕು, ಇದನ್ನೆಲ್ಲ ಮಾಡಬೇಕಂತಂದರೆ ಅದಕ್ಕೊಂದು ಫ್ರೇಮ್ ವರ್ಕ್ ಬೇಕಾಗತ್ತೆ. ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಪ್ಲ್ಯಾನಿಂಗ್ ಒಂದು, ಇಂಪ್ಲಿಮೆಂಟೇಷನ್ ಒಂದು, ಎಕ್ಸಿಕ್ಯೂಷನ್ ಟೈಮಲ್ಲಿ, ಇಂಪ್ಲಿಮೆಂಟೇಷನ್ ಟೈಮಲ್ಲಿ ಸುಮಾರು ತೊಡಕುಗಳು ಬರುತ್ತೆ. ಇದು ಎಲ್ಲದಕ್ಕೂ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಬಿಲ್ ಇರಬೇಕಾಗತ್ತೆ. ಈಗ ನಾವು ಬೇರೆ ಪ್ರೊಫೆಷನ್ಸ್ ನೋಡಿದ್ರೆ ಡಾಕ್ಟರ್ಸ್ ಪ್ರೊಫೆಷನ್ ಇರ್ಬೋದು, ಆರ್ಕಿಟೆಕ್ಟ್ಸ್ ಪ್ರೊಫೆಷನ್ ಇರ್ಬೋದು, ಲಾಯರ್ಸ್ ಪ್ರೊಫೆಷನ್ ಇರ್ಬೋದು, ಎಲ್ರಿಗೂ ಒಂದು ಬಿಲ್ ಇರುತ್ತೆ. ಅದರಲ್ಲಿ ಜವಾಬ್ದಾರಿಗಳಿರುತ್ತೆ. ಬರೀ ಒಂದು ಫ್ರೀಡಮ್ ಆಫ್ ಎಕ್ಸಿಕ್ಯೂಷನ್ ಅಷ್ಟೇ ಅಲ್ಲದೆ ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಅದಕ್ಕೇನು ಕ್ರಮಗಳು ತೊಗೋಬೇಕು, ಆ ಥರ ಸಂಪೂರ್ಣವಾಗಿ ಒಂದು ಜವಾಬ್ದಾರಿಯನ್ನು ಕೊಡಬೇಕು ಸಿವಿಲ್ ಇಂಜಿನಿಯರಿಂಗ್ ಪ್ರೊಫೆಷನ್ಗೆ ಅಂತ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇಲ್ಲೆಲ್ಲ ಇಂಜಿನಿಯರ್ಗಳ ಅಭಿಪ್ರಾಯಗಳನ್ನ ಸಂಗ್ರಹಿಸಿ, ಅವ್ರಿಗೆ ತೊಂದರೆಗಳೇನಿದೆ ಅದನ್ನೆಲ್ಲ ಸಂಗ್ರಹಿಸಿ ಒಂದು ಡ್ರಾಫ್ಟ್ ಬಿಲ್ ಈಗಾಗಲೇ ರೆಡಿಯಾಗಿದೆ. ಈ ಅಬ್ಸರ್ವೇಷನ್ಸ್ನೆಲ್ಲ ಅದರಲ್ಲಿ ಇನ್ಕಾರ್ಪೊರೇಟ್ ಮಾಡಿ ನಾವು ಸರ್ಕಾರಕ್ಕೆ ಈ ಒಂದು ಡ್ರಾಫ್ಟನ್ನು ಸಬ್ಮಿಟ್ ಮಾಡ್ತೀವಿ. ಮುಂದೆ ಸರ್ಕಾರನ ನಾವು ಎಲ್ಲ ಇಂಜಿನಿಯರ್ಗಳ ಪರವಾಗಿ ಕೇಳ್ಕೊತೀವಿ, ಒಂದು ಬಿಲ್ ಕೊಟ್ಟು ಜವಾಬ್ದಾರಿ ಜೊತೆಗೆ ವರ್ಕ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಂದು ಏನು ಕಾನೂನು ಚೌಕಟ್ಟಿನಲ್ಲಿ ಏನು ಶಕ್ತಿ ಬೇಕು, ಬಲ ಬೇಕು, ಅದನ್ನು ಈ ಬಿಲ್ ಮುಖಾಂತರ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ. ಇದನ್ನು ಕೊಟ್ಟರೆ ಇಂಜಿನಿಯರ್ಸ್ಗೆ ಅಷ್ಟೇ ಅಲ್ಲದೆ ಸಮಾಜಕ್ಕೆ ಇದರಿಂದ ಒಳ್ಳೆಯದಾಗತ್ತೆ ಅನ್ನೋ ಒಂದು ಭಾವನೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲರೂ ಥ್ರೂಔಟ್ ಕರ್ನಾಟಕ ಎಲ್ಲ ಎಲ್ಲ ಜಿಲ್ಲೆಗಳಿಂದ ಇಂಜಿನಿಯರ್ಸ್ ಬಂದಿದ್ದಾರೆ. ಚೀಫ್ ಇಂಜಿನಿಯರ್ಸು, ಸೂಪರಿಂಟೆಂಡಿಂಗ್ ಇಂಜಿನಿಯರ್ಸು, ಅಕಾಡೆಮಿಷಿಯನ್ಸು ಎಲ್ಲರೂ ಬಂದಿದ್ದಾರೆ. ಅವರವರ ಅಭಿಪ್ರಾಯಗಳನ್ನು ಕೊಡ್ತಿದ್ದಾರೆ. ಈಗಾಗಲೇ 3 ಕಡೆ ಮುಗಿಸಿದ್ವಿ ಕಾರ್ಯಕ್ರಮ. ಸುಮಾರು 100 ಜನ ಬೆಳಗಾವಿಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು 600 ಜನ ಬಂದಿದ್ದರು. ನಮ್ಮ ಕಲಬುರಗಿಯಲ್ಲಿ ಒಂದು 700-800 ಜನ ಬಂದಿದ್ದರು. ಇಲ್ಲಿ ಮೈಸೂರಲ್ಲಿ ಸುಮಾರು ಜನ ಬಂದಿದ್ದರು. ಎಲ್ಲ ಕಡೆಯಿಂದ ಈಗ ಬೆಂಗಳೂರು ಪ್ರೋಗ್ರಾಮ್ಗೆ ದಾವಣಗೆರೆಯಿಂದ ಬಂದಿದ್ದಾರೆ, ಚಿತ್ರದುರ್ಗದಿಂದ ಬಂದಿದ್ದಾರೆ. ಎಲ್ಲ ಕಡೆಯಿಂದ ಜನ ಬಂದು ಇದಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದನ್ನು ನೋಡಿದ್ರೆ ಈ ಒಂದು ಬಿಲ್ ಅತ್ಯಂತ ಅಗತ್ಯವಾಗಿ ಬೇಕಾಗಿದೆ. ಒಳ್ಳೆಯದಕ್ಕೆ, ಸಮಾಜಕ್ಕೆ ಒಳ್ಳೇದು ಮಾಡಬೇಕಾದ್ರೆ ಈ ಬಿಲ್ ಬೇಕಾಗತ್ತೆ ಅಂತ ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದನ್ನು ಅಬ್ಸರ್ವ್ ಮಾಡೋದಕ್ಕೆ ಕಾನೂನು ವಿಭಾಗದಿಂದ ಅಬ್ಸರ್ವರ್ಸ್ ಬಂದಿದ್ದಾರೆ. ಅವರು ಎಲ್ಲರೂ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿಕೊಂಡು ಸರ್ಕಾರಕ್ಕೆ ವರದಿ ಮಾಡ್ತಾರೆ. ವರದಿ ಆದಮೇಲೆ ಈ ಒಂದು ಸಿವಿಲ್ ಇಂಜಿನಿಯರಿಂಗ್ ಬಿಲ್ ಆದಷ್ಟು ಬೇಗ ಬರಲಿ, ನಾವು ಎಲ್ಲ ಕಟ್ಟಡಗಳು 100 ವರ್ಷ ಬಾಳಲಿ, ಚೆನ್ನಾಗಿ ಆಗಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ. ಪಾಸ್ಟ್ ಪ್ರೆಸಿಡೆಂಟ್ ಆಫ್ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಮತ್ತು ಈ ಕನ್ಸಾರ್ಟಿಯಮ್ ಏನು ಮಾಡ್ಕೊಂಡಿದ್ದೀವಿ ಈ ಬಿಲ್ಗೋಸ್ಕರ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀನಿ. ಮತ್ತು ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಪ್ರಾಂಶುಪಾಲರಾಗಿದ್ದೀನಿ.